ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ಪಾಠದಲ್ಲಿ ನೀವು ಆಕ್ಸಿ ಅಸೆಟೈಲಿನ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಶೀಟ್ನಲ್ಲಿ ಫಿಲ್ಲರ್ ರಾಡ್ ಬಳಸಿ ಬೀಡ್ಸ್ಗಳನ್ನು ಡೆಪಾಸಿಟ್ ಮಾಡುವ ಬಗ್ಗೆ ಕಲಿಯಲಿದ್ದೀರಿ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 100 mm ಅಗಲ ಮತ್ತು 2 mm ದಪ್ಪದ ಪ್ರಕಾರ MS ಶೀಟ್ ತಯಾರಿಸುವುದು, ವೆಲ್ಡಿಂಗ್ ಟಾರ್ಚ್ ಬ್ಲೋ ಪೈಪ್ಗೆ ಸರಿಯಾದ ನಾಜಲ್ ಆಯ್ಕೆ ಮಾಡುವುದು, ಫಿಲ್ಲರ್ ರಾಡ್ ಆಯ್ಕೆ ಮಾಡುವುದು ಮತ್ತು ಆಕ್ಸಿ ಅಸೆಟಿಲಿನ್ ಗ್ಯಾಸ್ ಪ್ರೆಷರ್ ಸೆಟ್ ಮಾಡುವುದು, ಫಿಲ್ಲರ್ ರಾಡ್ ಬಳಸಿ ಏಕರೂಪದ ವೆಲ್ಡ್ ಬೀಡ್ಸ್ಗಳನ್ನು ಡೆಪಾಸಿಟ್ ಮಾಡುವುದು. ಈಗ OAW ಪ್ರಾಸೆಸ್ಗೆ ಅಗತ್ಯವಿರುವ ಉಪಕರಣಗಳನ್ನು ನೋಡೋಣ. ಸ್ಟೀಲ್ ವೈರ್ ಬ್ರಷ್, ಸೇಫ್ಟಿ ಕ್ಲೋದಿಂಗ್, ಗ್ಲೌಸ್, PPE ಕಿಟ್, nozzle number 3, CCMS filler rod 3 mm, OAW setup, cylinder key, spark lighter, gas welding goggles. ಈಗ ನಾವು ಫ್ಲಾಟ್ ಪೊಸಿಷನ್ ನಲ್ಲಿ 2 mm ದಪ್ಪವಿರುವ MS ಶೀಟ್ ನಲ್ಲಿ ಫಿಲ್ಲರ್ ರಾಡ್ ಬಳಸಿ ಬೀಡ್ಸ್ ಗಳನ್ನು ಡೆಪಾಸಿಟ್ ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ಶೀಟ್ಸ್ ಹ್ಯಾಂಡಲ್ ಮಾಡುವಾಗ ಗ್ಲೌಸ್ ಬಳಸಿ. ಸ್ವಚ್ಛಗೊಳಿಸುವ ಬಟ್ಟೆ ಮೂಲಕ MS ಶೀಟ್ ನಿಂದ ಧೂಳು, ಎಣ್ಣೆ ಮತ್ತು ಗ್ರೀಸ್ ಅನ್ನು ಸ್ವಚ್ಛಗೊಳಿಸಿ. 2 mm MS ಶೀಟ್ ಅನ್ನು ಮೇಜಿನ ಮೇಲೆ ಇರಿಸಿ ಮತ್ತು 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪ ಗಾತ್ರಕ್ಕೆ ಮಾರ್ಕ್ ಮಾಡಿ. ಶಿಯರಿಂಗ್ ಮಿಷಿನ್ ಬಳಸಿಕೊಂಡು ಜಾಬ್ ಪೀಸ್ ಅನ್ನು ನಿರ್ದಿಷ್ಟಪಡಿಸಿದ ಉದ್ದಕ್ಕೆ ಕತ್ತರಿಸಿ. ಆನ್ವಿಲ್ ಮೇಲೆ ಸುತ್ತಿಗೆಯಿಂದ ಶಿಯರ್ ಮಾಡಿದಾಗ ಬಂದ ಶೀಟ್ ನ ಬಕ್ಲಿಂಗ್ ಅನ್ನು ತೆಗೆದುಹಾಕಿ. 50 x 2 mm ಶೀಟ್ ಗಾತ್ರವನ್ನು ಪಡೆಯಲು ಬಸ್ ಮತ್ತು ಅಂಚಿನ ಅಸಮಾನತೆಯನ್ನು ತೆಗೆದುಹಾಕಲು ಜಾಬ್ನ ಅಸಮ ಅಂಚುಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸ್ಕ್ವೇರ್ನೆಸ್ ಪರಿಶೀಲಿಸಿ. ವೈರ್ ಬ್ರಷ್ ಮತ್ತು ಎಮರಿ ಪೇಪರ್ ಬಳಸಿ ತುಕ್ಕು ತೆಗೆಯಿರಿ. ವೈರ್ ಬ್ರಷ್ ಮೇಲೆ ಭಾರಿ ಒತ್ತಡ ಹಾಕಿ ಉಜ್ಜಬೇಡಿ. ಶುಚಿಗೊಳಿಸುವಾಗ ಮರದ ತುಂಡಿನಲ್ಲಿ ಸುತ್ತಿರುವ ಎಮರಿ ಪೇಪರ್ ಬಳಸಿ. MS ಶೀಟ್ ಅನ್ನು ಡೈಲ್ಯೂಟ್ ಮಾಡಿದ ಹೈಡ್ರೋಕ್ಲೋರಿಕ್ ಆಸಿಡ್ ದ್ರಾವಕದಲ್ಲಿ ಮುಳುಗಿಸುವ ಮೂಲಕ ಪೇಂಟ್, ಆಯಿಲ್ ಅಥವಾ ಗ್ರೀಸ್ ಅನ್ನು ತೆಗೆದುಹಾಕಿ. MS ಶೀಟ್ ಮೇಲೆ ಮಾರ್ಕಿಂಗ್ ಮೀಡಿಯಾ ಅಪ್ಲೈ ಮಾಡಿ. ಶೀಟ್ ನ ಉದ್ದನೆಯ ಅಂಚಿಗೆ ಸಮಾನಾಂತರವಾಗಿ ಒಂದು ಅಂಚಿನಿಂದ 10 mm ರೇಖೆಗಳನ್ನು ಎಳೆಯಿರಿ. ನಂತರ ಮಾರ್ಗದರ್ಶಿಯಾಗಿ ಬಳಸಲು ರೇಖೆಗಳ ಉದ್ದಕ್ಕೂ ಪಂಚ್ ಮಾಡಿ. ಸ್ಕೆಚ್ ಪ್ರಕಾರ ಶೀಟ್ ಮೇಲ್ಮೈನಲ್ಲಿ ಸಮಾನಾಂತರ ರೇಖೆಗಳಿಗೆ ಪಂಚ್ ಮಾಡಿ. ಹೀಟ್ ಕಂಡಕ್ಷನ್ ಕಡಿಮೆ ಮಾಡಲು ಮತ್ತು ಜಾಬ್ ಅನ್ನು ಫ್ಲಾಟ್ ಆಗಿ ಇರಿಸಲು ವರ್ಕ್ ಟೇಬಲ್ ಮೇಲೆ ಫೈರ್ ಬ್ರಿಕ್ ಮೇಲೆ ಜಾಬ್ ಅನ್ನು ಇರಿಸಿ. ಸುರಕ್ಷತಾ ಉಡುಪುಗಳು ಮತ್ತು ಗ್ಯಾಸ್ ವೆಲ್ಡಿಂಗ್ ಗಾಗಲ್ಸ್ ಧರಿಸಿ. OAW ಪ್ರಾಸೆಸ್ ಬಳಸಿಕೊಂಡು 2 mm ದಪ್ಪವಿರುವ MS ಶೀಟ್ ನಲ್ಲಿ ಫಿಲ್ಲರ್ ರಾಡ್ ಬಳಸಿ ಬೀಡ್ಸ್ ಗಳನ್ನು ಡೆಪಾಸಿಟ್ ಮಾಡುವ ಪ್ರಾಸೆಸ್ ಈಗ ನಾವು ನೋಡೋಣ. ನಾಜಲ್ ಗಾತ್ರ 5 ಅಥವಾ ನಾಜಲ್ ಗಾತ್ರ 3 ಅನ್ನು ಆಯ್ಕೆ ಮಾಡಿ ಮತ್ತು ಫಿಕ್ಸ್ ಮಾಡಿ. ಅಸೆಟಿಲಿನ್ 1 kg/cm² ಮತ್ತು ಆಕ್ಸಿಜನ್ ಪ್ರೆಷರ್ 0.15 kg/cm² ಸೆಟ್ ಮಾಡಿ. 1.6 mm ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ CCMS ಫಿಲ್ಲರ್ ರಾಡ್ ಅನ್ನು ಆಯ್ಕೆ ಮಾಡಿ. ಆಕ್ಸಿ ಅಸೆಟಿಲಿನ್ ಅನಿಲಗಳನ್ನು ಹೊತ್ತಿಸಿ ಮತ್ತು ನ್ಯೂಟ್ರಲ್ ಫ್ಲೇಮ್ ಸೆಟ್ ಮಾಡಿ. ಬಲಗೈಯಲ್ಲಿ ಬ್ಲೋ ಪೈಪ್ ಅನ್ನು 60 ಡಿಗ್ರಿಯಿಂದ 70 ಡಿಗ್ರಿ ಕೋನದಲ್ಲಿ ಜಾಬ್ನ ಪಂಚ್ ಲೈನ್ ಅಲ್ಲಿ ಹಿಡಿದುಕೊಳ್ಳಿ ಮತ್ತು ರೇಖೆಯ ಬಲಗೈ ಅಂಚಿನಲ್ಲಿ ಸಣ್ಣ ಮೋಲ್ಟನ್ ಪೂಲ್ ಮಾಡಿ. ಜ್ವಾಲೆಯ ಕೋನ್ ಅಂತರವನ್ನು ಜಾಬ್ ಸರ್ಫೇಸ್ ನಿಂದ 2.0 ಇಂದ 3.0 mm ಮೇಲಕ್ಕೆ ಇಡಿ.
ಫಿಲ್ಲರ್ ರಾಡ್ ಅನ್ನು ಎಡಗೈಯಲ್ಲಿ ಮೋಲ್ಟನ್ ಪೂಲ್ ಬಳಿ 30 ಡಿಗ್ರಿಯಿಂದ 40 ಡಿಗ್ರಿ ಕೋನಕ್ಕೆ ಪಾಯಿಂಟ್ ಮಾಡುತ್ತಾ ವೆಲ್ಡ್ ಲೈನ್ಗೆ ಹಿಡಿದುಕೊಳ್ಳಿ. ಪಂಚ್ ಮಾಡಿದ ರೇಖೆಯ ಬಲ ತುದಿಯಲ್ಲಿ ಬೇಸ್ ಮೆಟಲ್ ಅನ್ನು ಕರಗಿಸಿ ಮತ್ತು ಮೋಲ್ಟನ್ ಪೂಲ್ ಅಥವಾ ಪಡಲ್ ರಚಿಸಿ. ಮೋಲ್ಟನ್ ಪೂಲ್ ಮಧ್ಯದಲ್ಲಿ ಅದ್ದುವ ಮೂಲಕ ಫಿಲ್ಲರ್ ರಾಡ್ ನ ತುದಿಯನ್ನು ಫ್ಯೂಸ್ ಮಾಡಿ ಮತ್ತು ವೆಲ್ಡ್ ಬೀಡ್ ಅನ್ನು ರೂಪಿಸಲು ಜಾಬ್ ಸರ್ಫೇಸ್ ಮೇಲೆ ಫಿಲ್ಲರ್ ಮೆಟಲ್ ಸೇರಿಸಿ. ಪಂಚ್ ಮಾಡಿದ ರೇಖೆಯ ಉದ್ದಕ್ಕೂ ಫಿಲ್ಲರ್ ರಾಡ್ ಮತ್ತು ಬ್ಲೋ ಪೈಪ್ ಅನ್ನು ಸಮವಾದ ವೇಗದಲ್ಲಿ ಎಡಕ್ಕೆ ಮೃದುವಾದ ವೃತ್ತಾಕಾರದ ಚಲನೆಯಲ್ಲಿ ಸರಿಸಿ. ಫಿಲ್ಲರ್ ರಾಡ್ ಅನ್ನು ಸ್ಥಿರ ವೇಗದಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸಿ. ಬೀಡ್ ಅನ್ನು ಸಮವಾದ ಎತ್ತರ ಮತ್ತು ಅಗಲದಲ್ಲಿ ನಿರ್ಮಿಸಲು ಮೋಲ್ಟನ್ ಪೂಲ್ಗೆ ಸಾಕಷ್ಟು ರಾಡ್ ಅನ್ನು ಸೇರಿಸಿ. ಬೀಡ್ ಗಾತ್ರ ಮತ್ತು ಅಗತ್ಯವಿರುವ ಪೆನೆಟ್ರೇಷನ್ ಅಥವಾ ಫ್ಯೂಷನ್ ಆಳವನ್ನು ನಿಯಂತ್ರಿಸಲು ಫಿಲ್ಲರ್ ರಾಡ್ ನೊಂದಿಗೆ ಬ್ಲೋ ಪೈಪ್ ನ ಪ್ರಯಾಣದ ದರವನ್ನು ಅಡ್ಜಸ್ಟ್ ಮಾಡಿ. ಆಕ್ಸಿಡೇಷನ್ ತಪ್ಪಿಸಲು ಫಿಲ್ಲರ್ ರಾಡ್ ಅನ್ನು ಜ್ವಾಲೆಯ ಹೊರ ಜ್ವಾಲೆಯೊಳಗೆ ಇರಿಸಿ. ಕ್ರೇಟರ್ ಅನ್ನು ಸರಿಯಾಗಿ ತುಂಬುವ ಮೂಲಕ ಪಂಚ್ ಮಾಡಿದ ರೇಖೆಯ ಎಡಗೈ ತುದಿಯಲ್ಲಿ ನಿಲ್ಲಿಸಿ. ಜ್ವಾಲೆಯನ್ನು ನಂದಿಸಿ ಮತ್ತು ನಾಜಲ್ ಅನ್ನು ತಣ್ಣಗಾಗಿಸಿ. ವೆಲ್ಡ್ ಪೂಲ್ ಘನೀಕರಿಸುವ ಮೊದಲು ವೆಲ್ಡ್ ಝೋನ್ ನಿಂದ ಫಿಲ್ಲರ್ ರಾಡ್ ಕೊನೆಯನ್ನು ತೆಗೆದುಹಾಕಿ. ಸ್ಟೀಲ್ ವೈರ್ ಬ್ರಷ್ ನಿಂದ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಬೀಡ್ ಅನ್ನು ಪರೀಕ್ಷಿಸಿ. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪವಿರುವಂತೆ MS ಶೀಟ್ ತಯಾರಿಸುವುದು. ವೆಲ್ಡಿಂಗ್ ಟಾರ್ಚ್, ಬ್ಲೋ ಪೈಪ್ಗೆ ಸರಿಯಾದ ನಾಸಲ್ ಆಯ್ಕೆ ಮಾಡುವುದು. ಫಿಲ್ಲರ್ ರಾಡ್ ಆಯ್ಕೆ ಮಾಡುವುದು ಮತ್ತು ಆಕ್ಸಿ ಅಸೆಟಲೈನ್ ಗ್ಯಾಸ್ ಪ್ರೆಷರ್ ಸೆಟ್ ಮಾಡುವುದು. ಫಿಲ್ಲರ್ ರಾಡ್ ಬಳಸಿ ಏಕರೂಪದ ವೆಲ್ಡ್ ಬೀಡ್ಸ್ಗಳನ್ನು ಡೆಪಾಸಿಟ್ ಮಾಡುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಬಾಯ್.